ನಮಸ್ಕಾರ ಬಂಧುಗಳೇ. ಇವತ್ತು ಪವಿತ್ರವಾದ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ಸುದಿನ. ಈ ಒಂದು ಸ್ವತಂತ್ರದ ಶುಭ ಸಂದರ್ಭದಲ್ಲಿ ಈ ದೇಶದಲ್ಲಿ ಒಬ್ಬ ಮಹಾನ್ ಕ್ರಾಂತಿಕಾರಿ ಹೋರಾಟಗಾರ ಹುಟ್ಟಿದ್ದ ಈ ದೇಶದೊಳಗಡೆ. 1798 ಆಗಸ್ಟ್ 15ನೇ ತಾರೀಕಿನಂದು ಜನನ ತಾಳಿದಂತ ಭಾರತ ದೇಶದ ಸಿಂಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ದೇಶದಲ್ಲಿ ಹುಟ್ಟಿದಂತ ಸುದಿನ. ಆಗಸ್ಟ್ 15ನೇ ತಾರೀಕಿಗೆ ಜನನವಾದ ಈ ದಿನದಂದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದ. ಪಾಪಿ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣ ತಗೊಂಡು ಹೋಗಿ ಗಲ್ಲಿಗೇರಿಸಿದ ದಿನ ಜಾನ್ವರಿ 26ನೇ ತಾರೀಕು 1831ರಂದು. ಅಂದರೆ ಪವಿತ್ರ ಭಾರತ ಮಾತೆಯ ಬಹುದೊಡ್ಡ ರಾಷ್ಟ್ರೀಯ 2 ಹಬ್ಬದಂದು ಸಂಗೊಳ್ಳಿ ರಾಯಣ್ಣ ಈ ದೇಶದಲ್ಲಿ ಜನನ ಮತ್ತು ಮರಣ ಆಗಿ ಹೋದರು. ಸಂಗೊಳ್ಳಿ ರಾಯಣ್ಣನಿಗೆ ಬಹಳ ಜನ ಮೋಸ ಮಾಡಿದ್ರು, ಸಂಗೊಳ್ಳಿ ರಾಯಣ್ಣನಿಗೆ ದ್ರೋಹ ಬಗೆದ್ರು. ಆದ್ರೆ ತಾಯಿ ಭಾರತ ಮಾತೆ ಯಾವತ್ತೂ ಸಂಗೊಳ್ಳಿ ರಾಯಣ್ಣನಿಗೆ ಮೋಸ ಮಾಡಲಿಲ್ಲ. ತನ್ನ ನೆಚ್ಚಿನ ಮಗ ಸಂಗೊಳ್ಳಿ ರಾಯಣ್ಣ 200 ವರ್ಷಗಳ ಹಿಂದೆ ಹುಟ್ಟಿದಾದ್ರೂ ಕೂಡ ಯಾವತ್ತು ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ತೋ ಅವತ್ತು ಸಂಗೊಳ್ಳಿ ರಾಯಣ್ಣ ಹುಟ್ಟಾಗ್ಬೇಕಂತೇಳಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಭಾರತ ದೇಶಕ್ಕೆ ಸ್ವತಂತ್ರ ಬಂತು. ಯಾವತ್ತು ಪಾಪಿ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣ ತಗೊಂಡು ಹೋಗಿ ಗಲ್ಲಿಗೆ ಹಾಕಿದ್ರು, ಈ ದೇಶ ಪ್ರಜಾರಾಜ್ಯವಾದ ದಿನ ಜಾನ್ವರಿ 26ನೇ ತಾರೀಕಿಗೆ ಸಂಗೊಳ್ಳಿ ರಾಯಣ್ಣನ ಹುತಾತ್ಮನಾದ ದಿನವಾಯಿತು. ಭಾರತ ದೇಶದ ಬಹುದೊಡ್ಡ ಹಬ್ಬ ಸಂಗೊಳ್ಳಿ ರಾಯಣ್ಣ ಹುಟ್ಟು ಮತ್ತು ಸಾವಿನ ಹಬ್ಬವಾಗಿ ಪರಿಣಮಿಸಿತು. ಇವತ್ತು ಭಾರತ ದೇಶದಲ್ಲಿ ನಾವೆಲ್ಲ ಸ್ವತಂತ್ರರಾಗಿ ಓಡಾಡಬೇಕು ಅಂತಂದ್ರೆ ಈ ದೇಶದೊಳಗಡೆ ಮೊಟ್ಟ ಮೊದಲ ಬಾರಿಗೆ 1857ರ ಸಿಪಾಯಿ ದಂಗೆ ಏಳುವುದಕ್ಕಿಂತ ಮುಂಚಿತವಾಗಿ ಬ್ರಿಟಿಷರ ಯುದ್ಧ ಸಿಂಹ ಸ್ವಪ್ನವಾಗಿ ಬ್ರಿಟಿಷರ ರುಂಡವನ್ನ ಚೆಂಡಾಡಿದ ಇತಿಹಾಸ ನಮ್ಮ ಕಿತ್ತೂರಿನ ಸಾಮ್ರಾಜ್ಯಕ್ಕಿದೆ, ಸಂಗೊಳ್ಳಿ ರಾಯಣ್ಣ ಸಾಮ್ರಾಜ್ಯಕ್ಕಿದೆ, ಕಿತ್ತೂರು ರಾಣಿ ಚೆನ್ನಮ್ಮನ ಸಾಮ್ರಾಜ್ಯಕ್ಕಿದೆ ಅನ್ನೋದನ್ನ ಕೂಡ ನಾವ್ಯಾರು ಮರಿಬಾರದು ಬಂಧುಗಳೇ. ಹಾಗಾಗಿ ಇವತ್ತು ಈ ದೇಶ ಸ್ವತಂತ್ರಗೊಂಡಂತ ದಿನವಾಗಿದ್ದರಿಂದ ಇದೇ ದಿನದಂದು ಜನ್ಮ ತಾಳಿದಂತ ದೇಶ ಕಂಡ ಮಹಾನ್ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನೋತ್ಸವ ಹಾಗೂ ಸ್ವಾತಂತ್ರ್ಯೋತ್ಸವ ದಿನದ ಎಲ್ಲ ದೇಶದ ಜನತೆಗೆ, ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳು ಬಂಧುಗಳೇ. ನಮಸ್ಕಾರ.